ಆಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಆಮೇಲೆ ಹೇಳಿದರು ಡಿ ಕೆ ಶಿವಕುಮಾರ್ ಕೊಡ್ತೀನಿ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ರು. ನೋಡಿ, ಮಾತು ಕೊಟ್ಟ ಮೇಲೆ ಮಾತಿನೆಲ್ಲ ನೆಲಗಿನೆಲ್ಲ ಇರ್ತಾರೆ, ಯಾರೇ ಆಗಲಿ ಮಾಧ್ಯಮದವರ ಅದು ನಿಭಾಯಿಸ್ಬೇಕು. ಅದು ಈಗ ಹಿಂದಕ್ಕೆ 5 ವರ್ಷ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಯವರು 5 ವರ್ಷ ನಡೆಸಿರಿ, ಈಗ ಕೂಡ 30 ನಡೆಸೀನಿ. ಈಗ ಹೊಸ ಜನಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಆಕಾಂಕ್ಷಿ ತುಂಬ ಜನ ಇದ್ದಾರೆ. ನಾನಾಗ್ತೀನಿ ಅಂತ ನಮ್ಮ ಯಾರು ಬಹಳಷ್ಟು ಜನ, ಈಗ ನಮ್ಮ ಪ್ರೇಮ್ ಸಾರು ಕೂಡ ಆಕಾಂಕ್ಷಿ ಇದ್ದಾರೆ. ಮತ್ತು ಯಾರು ನಮ್ಮ ದಲಿತರು ಬಹಳಷ್ಟು ಜನ ನಮ್ಮ ದಲಿತರು ಇದ್ದಾರೆ, ಅವ್ರಿಗೆ ಕೊಡಿ. ಅದೆಲ್ಲ ಬಿಟ್ಬಿಟ್ಟು ನೀವು ನಲ್ಲವೇ ಆಗಬೇಕು, ಪ್ರತಿಯೊಂದು ಮನೆಯಬೇಕು. ಇನ್ನೂ ಓದ್ತಾರೆ ನಾನು ನಡೆಸ್ತೀನಿ ಅಂತ ಹೇಳ್ತಿರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತಪ್ಪು ನಿಮ್ಮದು. ಏನು ನಮ್ಮ ಸಂಘಟನೆ ಕಂಡೇ ಮಾಡಿದೆ ನಿಮಗೆ. ಯಾಕಂದ್ರೆ 5 ವರ್ಷ ನಡೆಸಿದ್ರೆ ಖುಷಿ ಪಡ್ರಿ, ಈಗ 30 ಖುಷಿ ಪಡ್ರಿ, ಬೇರೆ ಅವಕಾಶ ಕೊಡ್ರಿ. ಈಗ ನೀವು ಮೊನ್ನೆ ರೈತರು ಕಂಗಾಲಾಗಿ ಹೋದ್ರು, ಮಳೆ ಬಂದು ಬೆಳೆ ಹಾನಿಯಾಗಿ. ಅವಾಗ ನೀವು ಬಂದ್ರಿ, ಎಲ್ಕೆಕೊಂಡು ಬಂದು ಏನ್ರಿ ಮಾಡಿದ್ರಿ? 2,500 ಕೋಟಿನ ಬಿಡುಗಡೆ ಮಾಡ್ತಂತ ಹೇಳೋಡ್ರಿ. ಇನ್ನು ಕೂಡ ಯಾರು ರೈತರು ಲೆಕ್ಕ ಮುಟ್ಟಿದ್ರಿ? ನಿಮ್ದು ಜನ ಆತ್ಮಹತ್ಯೆ ಮಾಡ್ತಿದ್ದಾರೆ, ಬೀದಿಗೆ ಬಂದಿದ್ದಾರೆ, ಸಾಯ್ತಾ ಇದ್ದಾರೆ. ಯಾಕೆ? ಅವರೆಲ್ಲ ಹೊಲ ಆಸ್ತಿ ಎಲ್ಲ ಕಂಗಾಲಾಗಿ ಸಾಯ್ತಿದ್ದಾರೆ. ನೀವೇನು ಹೇಳಿದ್ರಿ? ನಾನು ಪ್ರತಿಯೊಂದು ಎಕರೆಗೆ ವರ್ಷ ದುಡ್ಡು ಹಾಕ್ತಂತ ಅಂತ ಹೇಳಿದ್ರಿ. ಯಾರಿಗೆ ಹಾಕಿದ್ರಿ? ಈಗ ಅದು ಬಿಟ್ಟು ಈಗ ನಾನು ಸಿಎ ಮಾಡ್ತೀನಿ, ನೀನು ಸಿಎ ಮಾಡ್ತೀನಿ ಅಂತ ನಿಮ್ಮ ಜಗದಲ್ಲಿ 2 ತಿಂಗಳಾಯ್ತು. 2 ತಿಂಗಳು ಇನ್ನು ಯಾರಿಗೆ ಮಾಡಕ್ಕೆ ತಯಾರಿಲ್ಲ ನೀವು. ಅದೆಲ್ಲ ಬಿಡ್ತೀರಿ, ಹೈಕಮಾಂಡ್ ತೀರ್ಮಾನ ಮಾಡ್ತೀರಿ ಅಂತೀರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಹೇಳ್ಬೇಕು ನೀವು. ನಾನು 30 ತಿಂಗಳು ನಡೆಸಿನಿ, ಆಯ್ತು ಇನ್ನೊಬ್ರು ನಡೆಸಲಿ ಅಂತ ಕೊಟ್ಟರೆ ರೈತರು ಉಳಿತಾರೆ, ನಿಮಗೂ ಸ್ವಲ್ಪ ಮರ್ಯಾದಿರ್ತದೆ. ನ್ಯಾಯ ಹೈಕಮಾಂಡ್ ಸ್ವಲ್ಪ ಶಾಂತಿ. ಸಮಾನ ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಸೇರಿ ನಾವು 2003ರಲ್ಲಿ ಒಂದು ಸರ್ವಧರ್ಮ ಸಮನ್ವಯ ಆಧ್ಯಾತ್ಮಿಕ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಒಂದು 4 ಜನ ದಾನಿಗಳಿಂದ ನಾವು ಒಂದು 120/80 ಜಾಗ ಖರೀದಿ ಮಾಡಿಕೊಂಡು ಈಗ ಕಲ್ಯಾಣ ಮಂಟಪ ಆಗಿದೆ, ದೇವಸ್ಥಾನ ಆಗಿದೆ. ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ಏನಪ್ಪ ಇದು ಅಂದರೆ, ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಿಗೇರಿ ಮಠ ಏನಿದೆ, ಆ ಮಠ ಜಾತ್ಯತೀತ ಮಠ ಮತ್ತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂಥ ಮಠ. ಮುಖ್ಯವಾಗಿ ಏನು ಗೋವಾ ವಿಮೋಚನೆ ಏನಿತ್ತು, ಆ ಗೋವಾ ವಿಮೋಚನೆ ನಮ್ಮ ಅಖಂಡ ಕರ್ನಾಟಕಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಠ. ಅದು ಮಹಾದೇವಪ್ಪ ಅವರ ನೇತೃತ್ವದಲ್ಲಿ, ಅಂದರೆ ಮಾಧವಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ. ಆ ಎಲ್ಲ ಹೋರಾಟವನ್ನು ನೋಡಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲಿ ವೀರೇಂದ್ರ ಪಾಟೀಲ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಅನೇಕ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಭಾಳ ಅದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿದೆ. ಅದರ ಒಂದು ಶಾಖೆಗಳು ಕರ್ನಾಟಕ, ಉತ್ತರ ಪ್ರದೇಶ,